ಓ ನನ್ನ ದೇವರೇ ರಾಜಾಧಿರಾಜರೇ ನನ್ನಯ ದೇವರೇ ಸ್ತೋತ್ರವು. 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 ನೀನೇ ನನ್ನಯ ಪಾಲಕನು, ನೀನೇ ನನ್ನಯ ರಕ್ಷಕನು, ನೀನೇ ನನ್ನಯ ಪಾಲಕನು, ನೀನೇ ನನ್ನಯ ರಕ್ಷಕನು. ಓ ನನ್ನ ದೇವರೇ ರಾಜಾಧಿರಾಜರೇ ನನ್ನಯ ದೇವರೇ ಸ್ತೋತ್ರವು. ಓ ನನ್ನ ದೇವರೇ ರಾಜಾಧಿರಾಜರೇ ನನ್ನಯ ದೇವರೇ ಸ್ತೋತ್ರವು. ನನ್ನಯ ಕೋಟೆ ನೀನಲ್ಲವೇ, ನನ್ನಯ ಬಂಡೆಯು ನೀನಲ್ಲವೇ, ನನ್ನಯ ಕೋಟೆ ನೀನಲ್ಲವೇ, ನನ್ನಯ ಬಂಡೆ ನೀನಲ್ಲವೇ, ನನ್ನ ರಕ್ಷಾ ಕವಚವು ನೀನಲ್ಲವೇ. ನನ್ನ ರಕ್ಷಾ ಕವಚವು ನೀನಲ್ಲವೇ. ಯೇಸುವೇ 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 ನನ್ನಯ ದೇವರು ನೀನಲ್ಲವೇ, ನನ್ನಯ ರಾಜರು ನೀನಲ್ಲವೇ, ನನ್ನಯ ದೇವರು ನೀವಲ್ಲವೇ, ನನ್ನಯ ರಾಜರು ನೀವಲ್ಲವೇ. Praise the Lord. Hallelujah. ಸ್ತೋತ್ರ ಸ್ವಾಮಿ. ಪ್ರಿಯ ರಾತ್ರಿ ಆರಾಧನೆಗೆ ರಾತ್ರಿ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. ಅಡಚಣೆಗಾಗಿ ದಯವಿಟ್ಟು ಕ್ಷಮಿಸಿ. ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗುವ ಸಮಯ. ಬೇರೆ ಎಷ್ಟೋ ಜನ ಈ ರಾತ್ರಿ ಜೀವಿಸಿಲ್ಲ, ಎಷ್ಟೋ ಜನ ಈ ಕೊರೋನಾ ವೈರಸ್ ನಿಮಿತ್ತವಾಗಿ, ರೋಗದ ನಿಮಿತ್ತವಾಗಿ ಸತ್ತು ಹೋಗಿದ್ದಾರೆ. ಆದರೆ ಇವತ್ತು ಈ ರಾತ್ರಿ ನಾವು ಜೀವಿಸುವಂತೆ ದೇವರು ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರೇಮಿ, ಈ ರಾತ್ರಿ ನಮ್ಮನ್ನ ಯಾಕೆ ದೇವರು ಜೀವಿಸುವಂತೆ ಮಾಡಿದ್ದಾರೆ ಎಂಬುದನ್ನು ಚಿಂತಿಸಬೇಕು. ನಮ್ಮ ಜೀವನದಲ್ಲಿ ನಾಳೆ ಬದಲಾವಣೆಯನ್ನು ಹೊಂದಬೇಕೆಂಬುದಾಗಿ, ನಾಳೆ ನಾನು ಪರಿವರ್ತನೆಯೊಂದಿಗೆ ಜೀವಿಸಬೇಕೆಂಬುದಕ್ಕಾಗಿ
ನಾನು ಒಳ್ಳೆಯ ಮನುಷ್ಯನಾಗಿ ಜೀವಿಸಬೇಕೆಂಬುದಕ್ಕಾಗಿ, ಒಳ್ಳೆಯ ಹೆಂಡತಿಯಾಗಿ ಒಳ್ಳೆಯ ಗಂಡನಾಗಿ ಜೀವಿಸಬೇಕೆಂಬುದಕ್ಕಾಗಿ, ಒಳ್ಳೆಯ ಮಗನಾಗಿ ಒಳ್ಳೆಯ ಮಗಳಾಗಿ ಜೀವಿಸಬೇಕೆಂಬುದಕ್ಕಾಗಿ, ಒಳ್ಳೆಯ ಮಿತ್ರನಾಗಿ ಒಳ್ಳೆಯ ಬಂಧುವಾಗಿ ಜೀವಿಸಬೇಕೆಂಬುದಕ್ಕಾಗಿ, ಒಳ್ಳೆಯ ಸಹೋದರಿಯಾಗಿ ಜೀವಿಸಬೇಕೆಂಬುದಕ್ಕಾಗಿ. ಎಷ್ಟೋ ಜನ ಇಂದು ಸಾವಲ್ಲಿ ಮುಳುಗಿ ಹೋಗಿದ್ದಾರೆ. ಸತ್ತು ಹೋದಂತಹ ಹೆಂಡತಿ ಆಗಬಹುದು, ಗಂಡ ಆಗಬಹುದು, ಯಾರು ನೋಡಲಾಗುತ್ತಾ ಇಲ್ಲ. ಕೊರೋನಾ ವೈರಸ್ ನಿಮಿತ್ತವಾಗಿ ಶವವನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾವ ಬಂಧುಗಳು ಬಳಗದವರು ಬಂದು ನೋಡಲಾಗುತ್ತಾ ಇಲ್ಲ. ಕಾರಣ ಚಿಂತಿಸಬೇಕು. ಈಗ ಇವತ್ತು ನಾನು ರಾತ್ರಿ ಜೀವಿಸಿದ್ದೇನೆ, ನಾಳೆ ಜೀವಿಸುತ್ತೇನೆ ಅಂತ ನಮಗೆ ಗೊತ್ತಿಲ್ಲ. ಬೆಳಗ್ಗೆ ನಾವು ಎದ್ದೇಳುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವಿಂದು ಪರಿವರ್ತನೆಗೆ ನಾವು ಸಿದ್ಧರಾಗಬೇಕು. ನಾವು ಮನಪರಿವರ್ತನೆಯಲ್ಲಿ ನಾವು ಜೀವಿಸಬೇಕು. ದೇವರು ನಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಬೇಕು. ಅದು ಬೇರೆ. ದೇವರಿಗೆ ನಮ್ಮನ್ನು ಸಮರ್ಪಿಸೋಣ. ಯೇಸುವಿಗೆ ನಮ್ಮನ್ನು ಸಮರ್ಪಿಸೋಣ. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿ. ಯೇಸುವೇ, ನನ್ನ ಮೇಲೆ ದಯೆ ತೋರಿ. ಯೇಸುವೇ, ಈ ಜೀವನವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಸ್ವಾಮಿ, ಈ ಜೀವನವನ್ನು ನನಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ ನನಗೆ ಸ್ತೋತ್ರ. ಈ ಬಾಳದಲ್ಲಿ ನನಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ ನನಗೆ ಸ್ತೋತ್ರ. ಸಮರ್ಪಿಸುತ್ತೇವೆ. ನಮ್ಮ ಬದಲಾವಣೆಗಾಗಿ ಈ ರಾತ್ರಿ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ. ಎಷ್ಟೋ ಕುಟುಂಬಗಳಲ್ಲಿ ಬದಲಾವಣೆ ಬೇಕು. ಎಷ್ಟೋ ಕುಟುಂಬಗಳಲ್ಲಿ ಬದಲಾವಣೆ ಬೇಕು. ಹೋರಾಟ, ಜಗಳ, ಕಿತ್ತಾಟಗಳಿವೆ. ಹಾಗೆಯೇ ನಮ್ಮ ಕುಟುಂಬಗಳನ್ನು ಸಹ ಪರೀಕ್ಷಿಸಿಕೊಳ್ಳಿರಿ ಪ್ರಿಯರೇ. ಪತಿಯಲ್ಲಿ, ಪತ್ನಿಯಲ್ಲಿ, ಮಕ್ಕಳಲ್ಲಿ, ಎತ್ತವರಲ್ಲಿ, ಒಡ ಹುಟ್ಟಿದವರಲ್ಲಿ, ಬಂಧು ಮಿತ್ರಾದಿಗಳಲ್ಲಿ ಜಗಳ, ಕಚ್ಚಾಟ, ಕಿತ್ತಾಟ. ಯೇಸುವಿಗೆ ಸಮರ್ಪಿಸೋಣ. ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಲಿ. ಈ ಲೋಕದ ಮೇಲೆ ಕರುಣೆ ತೋರಲಿ. ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಲಿ. ಈ ಲೋಕದ ಮೇಲೆ ಕರುಣೆ ತೋರಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನನ್ನಯ ದೇವರೇ, ನನ್ನಯ ರಾಜರೇ, ನನ್ನಯ ಆತ್ಮರೇ, ನನ್ನಲ್ಲಿ ಬನ್ನಿರಿ. ನನ್ನಯ ದೇವರೇ, ನನ್ನಯ ರಾಜರೇ, ನನ್ನಯ ಆತ್ಮರೇ, ನನ್ನಲ್ಲಿ ಬನ್ನಿರಿ. ಸೇರುವ. ನನ್ನಯ ದೇವರೇ, ನನ್ನಯ ರಾಜರೇ, ನನ್ನಯ ಆತ್ಮರೇ, ನನ್ನಲ್ಲಿ ಬನ್ನಿರಿ. ನನ್ನಯ ದೇವರೇ, ನನ್ನಯ ರಾಜರೇ, ನನ್ನಯ ಆತ್ಮರೇ, ನನ್ನಲ್ಲಿ ಬನ್ನಿರಿ. ಈ ಜೀವವು ನಿನಗಾಗಿ ಕಾದಿದೆ, ಜೀವ ನಿನಗಾಗಿ ಕಾದಿದೆ. ಯೇಸುವೆ ಬನ್ನಿರಿ, ನನ್ನಲ್ಲಿ ಬನ್ನಿರಿ. ಯೇಸುವೆ ಬನ್ನಿರಿ, ನನ್ನಲ್ಲಿ ಬನ್ನಿರಿ. ಜೀವ ಮಾರ್ಗವು, ಸತ್ಯವು, ಶಾಂತಿಯು, ನನ್ನ ಪ್ರೀತಿಯು. ಜೀವ ಮಾರ್ಗವು, ಸತ್ಯವು, ನನ್ನ ಶಾಂತಿಯು ನೀವೇ ಅಲ್ಲವೇ. ನಮ್ಮ ಮನಸ್ಸಿನ ಭಾರಗಳು, ಒತ್ತಡಗಳು, ಗಾಯಗಳು, ಮನಸ್ತಾಪಗಳು, ಗೊಂದಲಗಳೆಲ್ಲವೂ ದೇವರನ್ನು ಅರಿತಿದ್ದಾರೆ. ಪ್ರಿಯರೇ, ಸುಂದರವಾದಂತಹ ಈ ರಾತ್ರಿಯಲ್ಲಿ ನಾವು ಪ್ರಭುವನ್ನು ಆರಾಧಿಸುವಾಗ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳಬೇಕು. ನನ್ನ ಜೀವನ ದೇವರು ನನಗೆ ಕೊಟ್ಟಂತಹ ದಾನ. ಈ ದೇವರು ನನಗೆ ಕೊಟ್ಟಂತಹ ಈ ದಾನವಾದ ಜೀವನದಲ್ಲಿ ನನ್ನ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಇದೆ? ನಾನು ನಿಜವಾಗಿ ನನ್ನ ದೇವರೊಂದಿಗೆ ಇದ್ದೇನೆ? ನಿಜವಾಗಿ ನನ್ನ ದೇವರ ಸಾನ್ನಿಧ್ಯದಲ್ಲಿ ನಾನಿದ್ದೇನೆ? ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ನಾನು ಜೀವಿಸುತ್ತಾ ಇದ್ದೇನಾ? ಚಿಂತಿಸಬೇಕು. ಪ್ರತಿದಿನದ ಆರಾಧನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಪ್ರಭು ಯೇಸುವನ್ನು ನಾವು ದೃಷ್ಟಿಸುತ್ತಾ ಇದ್ದೇವೆ.
ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸುವನ್ನ ನಾವು ಧ್ಯಾನಿಸುತ್ತಾ ಇದ್ದೇವೆ. ಯೇಸುವೇ ಯೇಸುವೆ ಎಂಬುದಾಗಿ ನಾವು ಕೂಗಿ ಕರೆಯುತ್ತಾ ಇದ್ದೇವೆ. ಹೌದು ಪ್ರಿಯರೇ, ಆ ಯೇಸುವಿನ ಬಲಪಾಶದಿಂದ ಹರಿದಂತಹ ರಕ್ತವು ನಮ್ಮನ್ನು ಸಂರಕ್ಷಿಸುತ್ತಾ ಇದೆ, ನಮಗೆ ಶಕ್ತಿಯನ್ನು ಕೊಡುತ್ತಾ ಇದೆ. ನಾವು ಪ್ರಾರ್ಥಿಸೋಣ. ನಮ್ಮ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬದ ಎಲ್ಲ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಬಲಹೀನತೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಯೇಸುವನ್ನು ಸ್ವಾಗತಿಸೋಣ. ನಮ್ಮ ಹೃದಯಕ್ಕೆ ಸ್ವಾಗತಿಸೋಣ. ನಮ್ಮ ಜೀವನಕ್ಕೆ ಸ್ವಾಗತಿಸೋಣ. ನಮ್ಮ ಬಾಳಿಗೆ ಸ್ವಾಗತಿಸೋಣ. ಯೇಸುವೇ, ನಮ್ಮಲ್ಲಿ ಬಂದಿರಿ ಸ್ವಾಮಿ, ನಾನು ನಿಮಗಾಗಿ ಜೀವಿಸಬೇಕು ಸ್ವಾಮಿ, ನಿನ್ನೊಂದಿಗೆ ನಾನು ಬಾಳಬೇಕು ಸ್ವಾಮಿ ಎಂಬುದಾಗಿ ಕರೆಯೋಣ. ಇಡೀ ವಿಶ್ವದಲ್ಲಿರುವಂತಹ ಮಾನವ ಕೋಟಿಯನ್ನು ಸಮರ್ಪಿಸೋಣ. ಪ್ರತಿಯೊಂದು ಕುಟುಂಬಗಳನ್ನು ನಾವು ಸಮರ್ಪಿಸೋಣ. ಬೇರೆ ಈ ರಾತ್ರಿ ಆರಾಧನೆಯಲ್ಲಿ ನಿನ್ನ ದೇವರು ನಿನಗಾಗಿ ಕಾದಿರುವ ಸಮಯ, ನಿನ್ನ ಹೃದಯವನ್ನು ತನ್ನ ಹೃದಯದಲ್ಲಿ ಸೇರಿಸಿಕೊಳ್ಳುವಂತಹ ಸಮಯ, ನಿನ್ನನ್ನು ನನ್ನನ್ನು ತನ್ನ ಪರಿಶುದ್ಧತೆಯಲ್ಲಿ ಒಂದಾಗಿಸಿಕೊಳ್ಳುವಂತಹ ಸಮಯ. ಯೇಸುವಿನನ್ನು ಸಮರ್ಪಿಸಿ ನನ್ನ ಸಹೋದರ ಸಹೋದರಿ, ನಿನ್ನ ಎಲ್ಲ ಅವಶ್ಯಕತೆಗಳನ್ನು ಸಮರ್ಪಿಸಿ ನನ್ನ ಸಹೋದರ ಸಹೋದರಿ. ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿನ್ನ ಪ್ರಭುವನ್ನು ನೀ ಆರಾಧಿಸಿ ನನ್ನ ಸಹೋದರ ಸಹೋದರಿ. ಇಂದು ನಿನ್ನ ಜೀವನದಲ್ಲಿ ದೇವರ ಬಿಡುಗಡೆಯನ್ನು ಕೊಡುವ ಸಮಯ. ಇಂದು ನಿನ್ನ ಜೀವನದಲ್ಲಿ ದೇವರ ನನಗೆ ಆಶೀರ್ವಾದವನ್ನು ತರುವಂತಹ ಸಮಯ. ಇಂದು ನಿನ್ನ ಜೀವನದಲ್ಲಿ ದೇವರು ನಿನ್ನ ದಾರಿದ್ರ್ಯವನ್ನು ನೀಗಿಸುವ ಸಮಯ. ಇಂದು ನಿನ್ನ ಜೀವನದಲ್ಲಿ ದೇವರು ನನಗೆ ಶಾಂತಿಯನ್ನು ಕೊಡುವ ಸಮಯ. ಇಂದು ನಿನ್ನ ಜೀವನದಲ್ಲಿ ದೇವರು ನಿನಗೆ ಅಭಿಷೇಕವನ್ನು ಸುರಿಸುವ ಸಮಯ. ಆ ಯೇಸುವನ್ನ ಕರೆಯುವಿಯ, ಆ ಯೇಸುವನ್ನ ಅಂತರಾಳದಿಂದ ಕರೆಯುವಿಯ. ಓ ನನ್ನ ಯೇಸುವೇ, ರಾಜಾಧಿರಾಜನೇ, ನನ್ನಯ ದೇವರೇ, ನನ್ನಲ್ಲಿ ಬನ್ನಿರಿ. ಓ ನನ್ನ ಯೇಸುವೇ, ರಾಜಾಧಿರಾಜನೇ, ನನ್ನಯ ದೇವರೇ, ನನ್ನಲ್ಲಿ ಬನ್ನಿರಿ. ಓ ನನ್ನ ಯೇಸುವೇ, ರಾಜಾಧಿರಾಜನೇ, ನನ್ನಯ ದೇವರೇ, ನನ್ನಲ್ಲಿ ಬನ್ನಿರಿ. ಸರಿ. ಓ ನನ್ನ ದೇವರೇ, ರಾಜಾಧಿರಾಜನೇ, ನನ್ನಯ ದೇವರೇ, ನನ್ನಲ್ಲಿ ಬನ್ನಿರಿ. ನನ್ನ ಬದುಕಲ್ಲಿ ಬನ್ನಿರಿ, ನನ್ನ ಜೀವನದಲ್ಲಿ ಬನ್ನಿರಿ. ನನ್ನ ಬದುಕಲ್ಲಿ ಬನ್ನಿರಿ, ನನ್ನ ಜೀವನದಲ್ಲಿ ಬನ್ನಿರಿ. ಓ ನನ್ನಯ ಯೇಸುವೇ, ಓ ನನ್ನಯ ದೇವರೇ, ಓ ನನ್ನಯ ದೇವರೇ, ಓ ನನ್ನಯ ರಾಜರೇ. ನನ್ನಯ ದೇವರೇ, ನನ್ನಯ ರಾಜರೇ, ನನ್ನಯ ದೇವರೇ, ನನ್ನಲ್ಲಿ ಬನ್ನಿರಿ. ನನ್ನಯ ದೇವರೇ, ನನ್ನಯ ರಾಜರೇ, ನನ್ನಯ ದೇವರೇ, ನನ್ನಲ್ಲಿ ಬನ್ನಿರಿ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಸರಿ. ಹಲ್ಲೆಲೂಯಾ, ಆಮೆನ್. 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 ಹಲ್ಲೆಲೂಯಾ, ಆಮೆನ್.
ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಪ್ರಿಯರೇ, ದೇವರು ವಾಕ್ಯವಾಗಿ ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಇದು ಬೇರೆ. ದೇವರಿಗೆ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಎಲ್ಲವೂ ದೇವರಿಗೆ ಸಾಧ್ಯ. ಎಲ್ಲವೂ ದೇವರಿಗೆ ಸಾಧ್ಯ. ಅಸಾಧ್ಯವಾಗಿದ್ದು ಒಂದು ಇಲ್ಲ. ಯಾವುದಿಲ್ಲ. ಅಸಾಧ್ಯವೆಂಬುದೇ ಇಲ್ಲ. ದೇವರು ಪರಿಶುದ್ಧ. ಅಸಾಧ್ಯವೆಂಬುದೇ ಇಲ್ಲ. ದೇವರು ಶುದ್ಧರು. ಅಸಾಧ್ಯವೆಂಬುದೇ ಇಲ್ಲ. ದೇವರು ಶುದ್ಧರು. ಅಸಾಧ್ಯವೆಂಬುದೇ ಇಲ್ಲ. ದೇವರೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ. ದೇವರು ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ. ದೇವರು ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ. ದೇವರು ಅದ್ಭುತರು. ಕನಕಪುರಿನ ವಿವಾಹ ಮಹೋತ್ಸವದಲ್ಲಿ ಕನಕಪುರಿನ ವಿವಾಹ ಮಹೋತ್ಸವದಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದರು. ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದರು. ಕನಕಪುರಿನ ವಿವಾಹದಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ. ಅದ್ಭುತರು 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 ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ. ದೇವರು ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ. ದೇವರು ಅದ್ಭುತರು. ಕಾನಾವೂರಿನ ವಿವಾಹ ಮಹೋತ್ಸವದಲ್ಲಿ ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದರು. ಅಸಾಧ್ಯವೆಂಬುದು ಅವರಲ್ಲಿ ಯಾವುದೂ ಇಲ್ಲ. ಕಾಲಿಬಾಲೆಗಳಲ್ಲಿ ಕೇವಲ ನೀರನ್ನು ತುಂಬಿಸಿ ನೀರನ್ನ ಶ್ರೇಷ್ಠವಾದ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದರು. ಫಾರೋಹನ ಸೈನ್ಯವು ಈಜಿಪ್ಟಿನಿಂದ ಇಸ್ರಾಯೇಲರನ್ನ ಕೆಂಪು ಕಡಲ ಮಾರ್ಗವಾಗಿ ಓಡಿಸಿಕೊಂಡು ಬರುವಾಗ
ಶತ್ರು ಸೈನ್ಯವು, ಫಾರೋನ್ನ ಸೈನ್ಯವು ಇಸ್ರಾಯೇಲರನ್ನ ಸದೆಬಡಿಯಲು ಬರುವಾಗ ಕೆಂಪು ಸಮುದ್ರವು ಇಬ್ಬಾಗವಾಗಿ ಸೇರಿತು, 2 ಭಾಗವಾಯಿತು. ನೀರು ಬತ್ತಿ ಹೋಯಿತು. ಭೂಮಿಯಲ್ಲಿ ಇಸ್ರಾಯೇಲರು ನಡೆದು ಹೋದರು. ಅದ್ಭುತ. ಅವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಮುದ್ರವನ್ನು, ಕೆಂಪು ಕಡಲನ್ನು, ಸಮುದ್ರವನ್ನು, ಕೆಂಪು ಕಡಲನ್ನು ಒಂದೇ ನುಡಿಯಲ್ಲಿ ಈ ಬಾಗಿಸಿದ, ಒಂದೇ ನುಡಿಯಲ್ಲಿ ಈ ಬಾಗಿಸಿದ ಅದ್ಭುತರು ದೇವರು, ಶಕ್ತರು ದೇವರು, ಅದ್ಭುತರು ದೇವರು, ಶಕ್ತರು ದೇವರು, ಅದ್ಭುತರು 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 ಯೇಸುವೇ ಅದ್ಭುತರು, ಅದ್ಭುತರು 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 ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ವರ್ಷದಿಂದ ರಕ್ತಸ್ರಾವ ಸ್ತ್ರೀ ಕೈಲಿರುವಂತಹ ಎಲ್ಲ ಹಣವನ್ನು, ಆಸ್ತಿಯನ್ನು ವ್ಯಯ ಮಾಡಿ ವೈದ್ಯರಿಂದ ಎಲ್ಲವನ್ನ ಕಳೆದುಕೊಂಡಿದ್ದರು. ಆದರೆ ಯೇಸುವಿನ ಉಡುಪನ್ನು ಅಂಚನ್ನು ಮುಟ್ಟಿದರೆ ಸಾಕು, ನಾನು ಸೌಖ್ಯ ಹೊಂದುವೆನೆಂಬುದಾಗಿ ವಿಶ್ವಾಸಿಸಿದನು. ಹಾಗೆಯೇ ಯೇಸುವಿನ ಉಡುಪನ್ನ ಮುಟ್ಟಿದ ಕ್ಷಣ ಆಕೆಯ ರಕ್ತಸ್ರಾವವು ನಿಂತು ಹೋಯಿತು. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅವರಿಂದ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಅದ್ಭುತರು ಅದ್ಭುತರು. ನೀನು ಪ್ರಾರ್ಥಿಸುವ ಪ್ರಾರ್ಥನೆಗೆ ಉತ್ತರ ಖಂಡಿತ ಪ್ರಿಯ ನನ್ನ ಸಹೋದರ ಸಹೋದರಿ. ಸತ್ತು ಹೋದ ಯಾಯರನ ಮಗನ ಬಳಿಗೆ ಹೋಗಿ ತರಿತಾಕು ಎಂಬುದಾಗಿ ಹೇಳಿ ಸತ್ತಂತ ಯಾಯರನ ಮಗಳಿಗೆ ಜೀವದಾನವನ್ನು ಕೊಟ್ಟರು. ಸತ್ತ 4 ದಿನದ ಲಾಸರನಿಗೆ ಜೀವದಾನವನ್ನು ಕೊಟ್ಟರು. ಅದ್ಭುತರು ಅದ್ಭುತರು ಅದ್ಭುತರು. ಹನ್ನೆರಡು ವರ್ಷದಿಂದ ಕಾದು ಕುಳಿತ, ರಕ್ತಸ್ರಾವದಿಂದ ನರಳಿ ನಿಂತ, 12 ವರ್ಷದಿಂದ ಕಾದು ಕುಳಿತ, ರಕ್ತಸ್ರಾವದಿಂದ ಅಳಿದು ನಿಂತ ಆ ಮಗಳ ಅದ್ಭುತ. ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು, ನಾನು ಗುಣವೊಂದುವೆ, ನಾನು ಗುಣವೊಂದುವೆ, ನಾನು ಗುಣವೊಂದುವೆ. 4 ದಿನದಿಂದ ಮರಣಕ್ಕೀಡಾದ ಲಾಸರನು ಯೇಸುವ ಒಂದೇ ನುಡಿಗೆ ಜೀವ ಪಡೆದನಲ್ಲವೇ. ಯಾಯಿರೇನ ಮಗಳನ್ನು ಒಂದೇ ನುಡಿಯಲ್ಲಿ ಜೀವ ನೀಡಿದ ಯೇಸು ಸ್ವಾಮಿಯು ಅದ್ಭುತರು 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 ಅದ್ಭುತರು
ಅದ್ಭುತರು ಅದ್ಭುತರು ಅದ್ಭುತರು ಅದ್ಭುತರು ಅದ್ಭುತರು ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ದೇವರು ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ದೇವರು ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ 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 ಅದ್ಭುತರು 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 ಯೇಸುವೇ ಅದ್ಭುತರು 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 ಯೇಸುವೇ ಅದ್ಭುತರು ಹಲ್ಲೆಲೂಯಾ 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 Hallelujah, 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 ಮನಪೂರ್ವಕವಾಗಿ ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸು. ಈ ರಾತ್ರಿ ದೇವರು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡುವ ಸಮಯ, ನೀನು ಪ್ರಾರ್ಥಿಸುವ ಪ್ರಾರ್ಥನೆಗೆ ಕಿವಿಗೊಡುವ ಸಮಯ, ನಿನ್ನ ಜೀವನದಲ್ಲಿರುವಂತಹ ಹೋರಾಟಗಳನ್ನು ತೆಗೆದುಹಾಕುವ ಸಮಯ, ನಿನ್ನ ಜೀವನದಲ್ಲಿ ನಿನಗೆ ಶಾಂತಿಯನ್ನು ಸಮಾಧಾನವನ್ನು ಕೊಡುವ ಸಮಯ. ಆ ಯೇಸು ನಿನ್ನೊಡನೆ ಇದ್ದಾನೆ, ನಿನ್ನೊಂದಿಗೆ ಗೋ ಯೇಸು ಇದ್ದಾನೆ. ನಿನ್ನನ್ನು ಕಾಣುವ ಯೇಸು, ನಿನ್ನನ್ನು ಕಂಡು ಮನಮರುಗುವ ಯೇಸು, ನಿನ್ನನ್ನು ಕಂಡು ಮನಮರುಗಿ ನಿನಗೆ ಸಾಂತ್ವನವನ್ನು ಕೊಡುವ ಯೇಸು, ನಿನ್ನ ಜೀವನದ ಎಲ್ಲ ಹೊರೆಗಳನ್ನು ತೆಗೆದುಹಾಕುವ ಯೇಸು, ನಿನಗೆ ಶಾಂತಿ ಪ್ರೀತಿಯನ್ನು ಕೊಡುವಂತಹ ಯೇಸು. ಆ ಯೇಸುವನ್ನು ನೋಡಿ,
ಯೇಸುವಿಗೆ ಪ್ರಾರ್ಥಿಸು. ಪ್ರಾರ್ಥಿಸಿ ನನ್ನ ಸಹೋದರ ಸಹೋದರಿ, ನಿನ್ನ ಹೃದಯವನ್ನು ತೆರೆದು ಪ್ರಾರ್ಥಿಸು. ಪ್ರಾರ್ಥಿಸಿ, ಯೇಸುವಿಗೆ ಪ್ರಾರ್ಥಿಸು. ನಿನ್ನೆಲ್ಲ ಭಿನ್ನಗಳನ್ನು ಸಮರ್ಪಿಸುತ್ತದೆ ಯೇಸುವಿನ ಪಾದಕ್ಕೆ. ನಿನ್ನ ಮನಸ್ಸಿನ ಎಲ್ಲ ಸಮರ್ಪಣೆಗಳನ್ನು ಯೇಸುವಿಗೆ ಸಮರ್ಪಿಸು. ನಿನ್ನ ಅವಶ್ಯಕತೆಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸು. ಯಾವ ಕಾರ್ಯವೂ ಅವನಿಗೆ ಅಸಾಧ್ಯವಲ್ಲ. ಯಾವ ಕಾರ್ಯವೂ ದೇವರಿಗೆ ಅಸಾಧ್ಯವಿಲ್ಲ. ಅಸಾಧ್ಯವೆಂಬುದು ಆತನಲ್ಲಿಲ್ಲ. ವಿಶ್ವಾಸದಲ್ಲಿ ಪ್ರಾರ್ಥಿಸು. ಈ ಕ್ಷಣದಲ್ಲಿ ನಿನ್ನ ಮನಸ್ಸಿನಲ್ಲಿ ಏನೋ ಇದೆಯೋ ಅದನ್ನು ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸು. ಅದ್ಭುತರು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡುವ ಯೇಸು. ನೀನು ಮಾಡುವ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ಯೇಸು. ಈ ಕ್ಷಣದಲ್ಲಿ ನೀನು ಏನನ್ನು ಕೇಳುತ್ತಾ ಇದೆಯೋ ಅದೆಲ್ಲವನ್ನು ಪಡೆದುಕೊಳ್ಳುವ ಸಮಯ. ಯೇಸುವೇ, ಶಿಲುಬೆ ಆರಾಧನೆಯೊಂದಾಗಿರುವ ಈ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತಿದ್ದ ರಾಜ, ಈ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಈ ಮಕ್ಕಳು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ಆ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸಿ. ಈ ಮಕ್ಕಳು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಕಾರ್ಯಗಳ ಮೇಲೆ ಈ ಮಕ್ಕಳು ಕಾವಲ ಪ್ರಸಾದವನ್ನು ಸುರಿಸಿ. ನಿಮ್ಮನ್ನು ಕರೆಯುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿಸು. ಯೇಸುವೇ, ಈ ರಾತ್ರಿ ಆರಾಧನೆಯಲ್ಲಿ ನಿಮ್ಮನ್ನೇ ಭಿನ್ನಯಿಸುತ್ತ ಹೃದಯವನ್ನು ತೆರೆಯುತ್ತಾ ಕಣ್ಣೀರಿಂದ ಪ್ರಾರ್ಥಿಸುವ ಈ ಮಕ್ಕಳ ಮೇಲೆ ಕರುಣೆ ತೋರಿಸುವ. ಯಾವ ಕಾರ್ಯಗಳನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದಾರೆ ಎಲ್ಲ ಕಾರ್ಯಗಳು ಸಫಲವಾಗುವಂತೆ ಮಾಡಿರಿ ಸ್ವಾಮಿ. ಯೇಸುವೇ, ಕರುಣಿಸಿರಿ. ಯೇಸುವೇ, ಕರುಣಿಸಿರಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಈ ಲೋಕದಲ್ಲಿರುವಂತಹ ಸರ್ವ ಜನತೆಯನ್ನು ತೊಳೆಯಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿರುವ ಎಲ್ಲ ಮಕ್ಕಳನ್ನು ತೊಳೆಯಿರಿ ಸ್ವಾಮಿ. ಇವರೆಲ್ಲ ಅವಶ್ಯಕತೆಗಳು ನಿಮ್ಮ ನಾಮದಲ್ಲಿ ಸಫಲವಾಗಲಿ ಸ್ವಾಮಿ. ಯೇಸುವೇ, ಕರುಣೆ ತೋರಿರಿ ಸ್ವಾಮಿ. ಯೇಸುವೇ, ಈ ಲೋಕದ ಮೇಲೆ ಮಾತ್ರವಲ್ಲ, ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಈ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಪ್ರಭುವೆ, ಕರುಣೆ ತೋರಿರಿ ರಾಜ. ಈ ಮಕ್ಕಳ ಎಲ್ಲ ಅವಶ್ಯಕತೆಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಹೃದಯ ಭಾರಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಆಂತರಿಕ ಗಾಯಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ದೈಹಿಕ ಬಲಹೀನತೆಗಳ ಮೇಲೆ ಕರುಣೆ ತೋರಿರಿ. ಹಾಗೂ ಕುಟುಂಬದ ಜಿಗುಪ್ಸೆಗಳ ಮೇಲೆ ಕರುಣೆ ತೋರಿರಿ. ಇವರ ಪತಿ, ಪತ್ನಿ, ಮಕ್ಕಳು ಎಲ್ಲರ ಮೇಲೆ ಕರುಣೆ ತೋರಿರಿ. ಯಾವ ಕಾರ್ಯಕ್ಕಾಗಿ ಇವರು ಪ್ರಾರ್ಥಿಸುತ್ತಾ ಇದ್ದರು ಆ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸಿರಿ ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಯೇಸುವೇ, ನೀವು ಅದ್ಭುತರು ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯೇಸುವೇ. ಯೇಸು ತನ್ನ ಕುಟುಂಬಕ್ಕಾಗಿ, ಪತಿ ಪತ್ನಿಗಾಗಿ, ಒಡ ಹುಟ್ಟಿದವರಿಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸುವೇ. ಕೆಲಸಕ್ಕಾಗಿ ಸ್ವಾಮಿ, ಜೀವನದ ಸಮಾಧಾನಕ್ಕಾಗಿ ಪ್ರಾರ್ಥಿಸುತ್ತಿರುವ ಮಕ್ಕಳು, ಮೊಮ್ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯೇಸುವೇ, ಕರುಣಿಸಿರಿ ಸ್ವಾಮಿ.
ಯೇಸುವಂತೆ ನನ್ನ ಕುಟುಂಬದ ಮೇಲೆ ಕರುಣೆ ತೋರಿಸು. ನನ್ನ ಪತ್ನಿ ಮರಿಯಳ ಮೇಲೆ ಕರುಣೆ ತೋರಿಸು. ನನ್ನ ಮಕ್ಕಳಾಗಿರುವ ಜೀಸಸ್ ಜೇಕಬ್ನ ಮೇಲೆ ಕರುಣೆ ತೋರಿಸು. ನನ್ನ ತಂದೆ ತಾಯಿಯ ಮೇಲೆ ಕರುಣೆ ತೋರಿಸು. ನನ್ನ ಒಡ ಹುಟ್ಟಿದವರ ಮೇಲೆ ಕರುಣೆ ತೋರಿಸು. ನನ್ನನ್ನು ಪ್ರೀತಿಸುವವರ ಮೇಲೆ, ನನ್ನ ಮೇಲೆ ದ್ವೇಷ ಇರುವವರ ಮೇಲೆ ಕರುಣೆ ತೋರಿಸು. ಸ್ವರ್ಗೀಯ ಯಾತ್ರೆಯ ಮೇಲೆ ಕರುಣೆ ತೋರಿಸು. ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಮೇಲೆ, ಈ ಶುಶ್ರೂಷೆಗೆ ಸಹಾಯ ಮಾಡುವವರ ಮೇಲೆ ಕರುಣೆ ತೋರಿಸು. ಈ ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರುಣೆ ತೋರಿಸು. ಯೇಸುವೆ, ಯಾರೆಲ್ಲ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿಸು. ಸ್ವಾಮಿ, ಎಷ್ಟೋ ಜನ ಐಸಿಯಲ್ಲಿ ವೆಂಟಿಲೇಟರ್ ಅಲ್ಲಿ ಇದ್ದಾರೆ ಸ್ವಾಮಿ, ಮರಣದ ಹೋರಾಟದಲ್ಲಿದ್ದಾರೆ ಸ್ವಾಮಿ, ಅವರ ಮೇಲೆ ಕರುಣೆ ತೋರಿಸು. ಸ್ವಾಮಿ, ಎಷ್ಟೋ ಜನ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಯುದ್ಧದಲ್ಲಿ ಮಡಿದಿದ್ದಾರೆ, ಕೊಲೆಗೈಯಲ್ಪಟ್ಟಿದ್ದಾರೆ. ಯೇಸುವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ನೆಲೆಯಿಲ್ಲದೆ ಅರಿಯುತ್ತಿರುವಂತಹ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಮೃತೋದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಈ ಶಿಲುಬೆ ಆರಾಧನೆಗೆ ಭಾಗವಹಿಸುತ್ತಿರುವಂತಹ ಸ್ವಾಮಿ, ಇವರ ತಂದೆಯು, ತಾಯಿಯು, ಒಡ ಹುಟ್ಟಿದವರು, ಪತಿಯು, ಪತ್ನಿಯು, ಬಂಧು ಮಿತ್ರಾದಿಗಳು ಮರಣ ಹೊಂದಿದರೆ ಅವರೆಲ್ಲರ ಆತ್ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಈ ಸ್ವಾಮಿ, ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ನನಗಾಗಿ ಪ್ರಾರ್ಥಿಸುತ್ತಿರುವ ಈ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ಯೇಸುವೇ, 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 ಕರುಣಿಸಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಮಿಷನ್ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಬೆಳಗಿನ 5 ಜಾವ